ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು, ಈ ಅಧ್ಯಾಯದ ಪುಟ ಸಂಖ್ಯೆ 102ರಲ್ಲಿ ಬರುವಂತಹ ವಿಷಯ ವಿನ್ಯಾಸಗಳನ್ನು ಆರಿಸಿ ಸಂಬಂಧಗಳನ್ನು ತೋರಿಸಿ ಈ ವಿಷಯದಲ್ಲಿ ಬರುವಂತಹ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಕಲಿಯೋಣ. ಇಲ್ಲಿ ನಾವು ಕಲಿಲಿಕ್ಕಿರುವಂಥದ್ದು ಏನಂದರೆ, ಬೇರೆ ಬೇರೆ ವಿನ್ಯಾಸಗಳನ್ನು ತೆಗೆದುಕೊಂಡು ಅದಕ್ಕೆ ನಾವು ಯಾವ ರೀತಿಯಲ್ಲಿ ಬೀಜೋಕ್ತಿಗಳನ್ನು ಬರೀಬೋದು ಮತ್ತು ಅದರ ಸಂಬಂಧವನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು, ಹಾಗೆ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಈ ಒಂದು ವಿಷಯದಲ್ಲಿ ನಾವು ಕಲಿಲಿಕ್ಕಿದ್ದೇವೆ. ಇದರಲ್ಲಿ ಮೊದಲಿಗೆ ಬರುವಂತಹ ವಿಷಯ ಸೂತ್ರ ಪತ್ತೆದಾರಿ ಎನ್ನುವಂಥದ್ದು. ಸೂತ್ರ ಪತ್ತೆದಾರಿ ಅಂತ ಹೇಳಿದರೆ ಇಲ್ಲಿ ಒಂದು ನಮಗೆ ಸಂಖ್ಯಾ ಯಂತ್ರವನ್ನು ಕೊಟ್ಟಿದ್ದಾರೆ, ಹಾಗೆ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಆ ಸಂಖ್ಯೆಗಳನ್ನು ಆ ಸಂಖ್ಯಾ ಯಂತ್ರಕ್ಕೆ ಹಾಕಿದಾಗ ಯಾವ ರೀತಿಯ ಉತ್ತರ ಬರ್ತದೆ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ. ನಾವು ಇಲ್ಲಿ ಯಾವ ಸೂತ್ರವನ್ನು ಉಪಯೋಗಿಸಿ ಈ ಯಂತ್ರ ಈ ಉತ್ತರವನ್ನು ಕೊಡ್ತಾ ಇದೆ ಅಂತ ಹೇಳಿ ಇಲ್ಲಿ ಕಂಡುಹಿಡಿಬೇಕು. ಸೊ ನೀವಿಲ್ಲಿ ನೋಡ್ಬೋದು, ಸಂಖ್ಯಾ ಯಂತ್ರಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯಾ ಯಂತ್ರಕ್ಕೆ ನಾವು ಸೂತ್ರಗಳನ್ನು ರಚಿಸಬೇಕು. ಸೊ ಇಲ್ಲಿ ಈಗ ಮೊದಲನೇ ಸಂಖ್ಯಾ ಯಂತ್ರವನ್ನು ತೆಗೆದುಕೊಂಡ್ರೆ ಇದರಲ್ಲಿ 5 ಮತ್ತು 2 ಮೊದಲಿಗೆ ಕೊಟ್ಟಿರುವಂಥದ್ದು ಇನ್ಪುಟ್ ಅಂತ ನಾವು ಹೇಳ್ತೇವೆ, ಅಂದರೆ ಕೊಟ್ಟಂತಹ ವ್ಯಾಲ್ಯೂಸ್. ನಂತರ ಇಲ್ಲಿ ಕೆಳಗೆ ಬಂದಿರುವಂಥದ್ದು ಇದನ್ನು ನಾವು ಔಟ್ಪುಟ್ ಅಂತ ಹೇಳ್ತೇವೆ, ಅಂದರೆ ನಮಗೆ ಬಂದಂಥ ಉತ್ತರ ಅಥವಾ ಫಲಿತಾಂಶ. ಈ ರೀತಿಯಲ್ಲಿ ಪ್ರತಿಯೊಂದು ಯಂತ್ರದಲ್ಲೂ ಕೂಡ ನೀವು ಇನ್ಪುಟ್ಗಳನ್ನು ಕಾಣ್ಬೋದು, ಹಾಗೆ ಆ ಇನ್ಪುಟ್ಗಳನ್ನು ಕೊಟ್ಟಾಗ ಏನು ಉತ್ತರ ಬರ್ತದೆ ಅಂತ ಹೇಳಿ ಅದನ್ನು ಕೂಡ ಕಾಣ್ಬೋದು. ಸೊ ನಾವಿಲ್ಲಿ ಏನು ಮಾಡಬೇಕಂದ್ರೆ, ಈ ಯಂತ್ರಗಳು ಯಾವ ರೀತಿಯ ಸೂತ್ರವನ್ನು ಉಪಯೋಗಿಸ್ತಾ ಇದೆ ಅಂತ ಹೇಳಿ ಕಂಡುಹಿಡಿದು ಅದು ಕರೆಕ್ಟಾಗಿ ಈ ಪ್ರತಿಯೊಂದು ಇನ್ಪುಟ್ಟಿಗೂ ಕೂಡ ಕರೆಕ್ಟಾಗಿ ಉತ್ತರವನ್ನು ಕೊಡ್ತದಾ ಅಂತ ಹೇಳಿ ಇಲ್ಲಿ ನಾವು ನೋಡಬೇಕು. ಸೊ ಮೊದಲಿಗೆ ಇಲ್ಲಿ ಈ ಒಂದು ಕ್ವಶನಿಗೆ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಮೊದಲ ಉದಾಹರಣೆಯಾಗಿ ಇಲ್ಲಿ ನೀವು ನೋಡ್ಬೋದು 2a - b ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಅವರು ಉಪಯೋಗಿಸಿದಂತಹ ಸೂತ್ರ 2a - b ಎನ್ನುವಂಥದ್ದು ಇಲ್ಲಿ a ಮತ್ತು bಗಳು ನಮಗೆ ಕೊಟ್ಟಿರುವಂತಹ ಇನ್ಪುಟ್ಸ್ಗಳು. ಈಗ ಮೊದಲನೇ ಯಂತ್ರವನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ 5 ಕೊಟ್ಟಿದ್ದಾರೆ, ಇಲ್ಲಿ 2 ಕೊಟ್ಟಿದ್ದಾರೆ. ಸೊ a ಎನ್ನುವಂಥದ್ದು 5 ಹಾಗೆ b ಎನ್ನುವಂಥದ್ದು 2 ಆಗಿದೆ. ನಂತರ ಈ a ಮತ್ತು b ಯ ಬೆಲೆಯನ್ನು ಈ 2a - b ಯಲ್ಲಿ ಹಾಕಿ ಉತ್ತರವನ್ನು ಕಂಡುಹಿಡಿಯಬೇಕು. ಸೊ ನಾವಿಲ್ಲಿ ನೋಡುವ 2a - b ಅಂತ ಇದೆ. ಸೊ ಇಲ್ಲಿ a ಎಷ್ಟು 5, ಸೊ 2 5 10 ಮತ್ತು b ಅಂದರೆ 2. ಸೊ ಎಷ್ಟು ಸಿಗ್ತದೆ ಇಲ್ಲಿ 2 5 10, 10 - 2 ಅಂದರೆ ಉತ್ತರ ನಮಗೆ 8 ಅಂತ ಸಿಗ್ತದೆ. ಅದೇ ಉತ್ತರವನ್ನು ಅವರು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇ ಯಂತ್ರದಲ್ಲಿ ನೀವು ಕಾಣ್ಬೋದು 8 ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ 1 ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಈ ಸೂತ್ರದಲ್ಲಿ ಹಾಕಿ ನೋಡುವ 2a - b. ಸೊ a ಅಂತ ಹೇಳಿದರೆ 8 ಮೊದಲನೇ ಸಂಖ್ಯೆ, b ಅಂತ ಹೇಳಿದರೆ ಎರಡನೇ ಸಂಖ್ಯೆ. ಸೊ 8 -1 2 8 16 -1 ಅಂದರೆ ಇದು ನಮಗೆ ಉತ್ತರವಾಗಿ 15 ಕೊಡ್ತದೆ. ನೆಕ್ಸ್ಟ್ ಕೊಟ್ಟಿರುವಂಥದ್ದು ಮೂರನೇ ಯಂತ್ರದಲ್ಲಿ ನಂಬರ್ 9 ಇದನ್ನು a ಆಗಿ ತೆಗೆದುಕೊಳ್ಬೇಕು, ಮತ್ತು ನಂಬರ್ 11 ಇದನ್ನು ನೀವು b ಆಗಿ ತೆಗೆದುಕೊಳ್ಳಿ. ಸೊ 2a - b ಎನ್ನುವಂಥದ್ದು ಸೂತ್ರ. ಸೊ 2 × 9 ಮೈನಸ್ b ಅಂದರೆ 11. ಸೊ 2 9 18, 18 - 11 ಅಂದರೆ ಇದು ನಿಮಗೆ 7 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ನೆಕ್ಸ್ಟ್ ನಮಗೆ ಕೊಟ್ಟಿರುವಂತಹ ಸಂಖ್ಯೆ 10 ಮತ್ತು 10, ಅಂದರೆ ಇದನ್ನು ನಾವು a ಆಗಿ ತೆಗೆದುಕೊಳ್ಬೇಕು, ಹಾಗೆ ಇದನ್ನು b ಆಗಿ ತೆಗೆದುಕೊಳ್ಬೇಕು. ಸೊ 2a - b 2 × 10 - 10. ಸೊ 20 - 10 ಅಂತ ಹೇಳಿದರೆ ಇದು ನಮಗೆ 10 ಕೊಡ್ತದೆ. ಇಲ್ಲಿ ಕೂಡ ಅವರು ಅದೇ ಉತ್ತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯ ಯಂತ್ರದಲ್ಲಿ 6 ಮತ್ತು 4 ಕೊಟ್ಟಿದ್ದಾರೆ. ಸೊ a ಅಂದರೆ 6 ಹಾಗೆ b ಅಂದರೆ 4. ಸೊ 2a - b ಅಂದರೆ 2 × 6 - 4.
ಸೊ 2 12, 12 ಮೈನಸ್ 4 ಅಂದರೆ 8 ಎನ್ನುವಂಥ ಉತ್ತರ ಬರ್ತದೆ. ಈ ಉತ್ತರವನ್ನು ನಾವಿಲ್ಲಿ ಬರಿಬೇಕು. ಸೊ ಈ ರೀತಿಯಲ್ಲಿ ನಮಗೆ ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಯಾವ ರೀತಿಯ ಫಾರ್ಮುಲಾವನ್ನು ಉಪಯೋಗಿಸಬೇಕು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಮೊದಲನೇ ಪ್ರಶ್ನೆಗೆ ಅವರೇ ಸೂತ್ರವನ್ನು ಕೊಟ್ಟಿದ್ದಾರೆ. ಆ ಸೂತ್ರದ ಅನುಗುಣವಾಗಿ ನಾವು ನಮಗೆ ಕೊಟ್ಟಿರುವಂತಹ ಸಂಖ್ಯೆಗಳು ಏನಿದೆ ಇಲ್ಲಿ ಮೇಲ್ಗಡೆ ಆ ಸಂಖ್ಯೆಗಳನ್ನು ಹಾಕ್ತಾ ಹೋಗಬೇಕು. ಆಗ ನಮಗೆ ಬೇಕಾದ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಾವು ಇಲ್ಲಿ ಇರುವಂತಹ ಇನ್ನೊಂದು ಕ್ವಶನ್ ಅನ್ನು ಸಾಲ್ವ್ ಮಾಡುವ. ಇಲ್ಲಿ ಕೊಟ್ಟಿದ್ದಾರೆ, ಮುಂದಿನ ಸಂಖ್ಯಾ ಯಂತ್ರಗಳಿಗೆ ಸೂತ್ರಗಳನ್ನು ಕಂಡುಹಿಡಿಯಿರಿ ಮತ್ತು ಪ್ರತಿ ಗುಂಪಿನ ಒಳ ಸೇರಿಕೆಗೆ ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಳ ಸೇರಿಕೆ ಅಂತ ಹೇಳಿದ್ರೆ ಇನ್ಪುಟ್, ನೀವು ಏನು ವ್ಯಾಲ್ಯೂಸ್ ಅನ್ನ ಕೊಡ್ತಾ ಇದ್ದೀರಾ ಇಲ್ಲಿ ಮೇಲ್ಗಡೆ ಅದನ್ನ ನಾವು ಒಳ ಸೇರಿಕೆ ಅಥವಾ ಇನ್ಪುಟ್ ಅಂತ ಹೇಳ್ತೇವೆ. ಮತ್ತೆ ನಮ್ಗೆ ಇಲ್ಲಿ ರೆಡ್ ಕಲರ್ ಅಲ್ಲಿ ಕೊಟ್ಟಿರುವಂಥದ್ದು, ಪಿಂಕ್ ಕಲರ್ ಅಲ್ಲಿ ಕೊಟ್ಟಿರುವಂಥದ್ದು ಇದು ಫಲಿತಾಂಶ ಅಥವಾ ರಿಸಲ್ಟ್ ಅಥವಾ ಔಟ್ಪುಟ್ ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ನಾವು ಇದಕ್ಕೆ ಈಗ ಸರಿಯಾಗಿ ಸಿಗುವ ರೀತಿಯಲ್ಲಿ ನಾವು ಒಂದು ಸೂತ್ರವನ್ನು ಬರೀಬೇಕು, ಸೂತ್ರವನ್ನು ರಚಿಸಬೇಕು. ಸೊ ನೀವು ಮೊದಲಿಗೆ ಈ ಸಂಖ್ಯೆಗಳನ್ನು ಸರಿಯಾಗಿ ಗಮನಿಸಬೇಕು. ಗಮನಿಸಿದ ನಂತರ ಸೂತ್ರವನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಯಾವ ರೀತಿಯ ಸೂತ್ರವನ್ನು ಉಪಯೋಗಿಸ್ತೀರಾ? ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 2 ಸಂಖ್ಯೆ ಅಂತ ಹೇಳಿದ್ರೆ ಎ ಮತ್ತೆ ಬಿ ಅಂತ ತೆಗೆದುಕೊಳ್ಬಹುದು. ಸೊ ಇಲ್ಲಿ ಸರಿ ಹೊಂದುವಂತ ಸೂತ್ರ ಎ ಪ್ಲಸ್ ಬಿ ಮೈನಸ್ 2. ನಾವಿದನ್ನು ಚೆಕ್ ಮಾಡ್ತಾ ಹೋಗುವ. ಸೊ ಮೊದಲಿಗೆ ನಾನು ಈ ಮೊದಲ ಯಂತ್ರದ ಸಂಖ್ಯೆಗಳನ್ನು ತೆಗೆದುಕೊಳ್ತೇನೆ. ಸೊ ಇಲ್ಲಿ ಯಾವುದೆಲ್ಲ ಇದೆ, 5 ಕೊಟ್ಟಿದ್ದಾರೆ. ಅಂದರೆ ಎ ಅಂದರೆ 5 ಹಾಗೆ ಬಿ ಅಂದರೆ 2 ಅಂತ ತೆಗೆದುಕೊಳ್ಬೋದು. ಸೊ ಎ ಪ್ಲಸ್ ಬಿ ಮೈನಸ್ 2 ಅಂದರೆ 5 ಪ್ಲಸ್ 2 ಮೈನಸ್ 2. ಸೊ 7 ಮೈನಸ್ 2 ಇದು ನಮಗೆ ಏನನ್ನ ಕೊಡ್ತದೆ, 5 ಕೊಡ್ತದೆ. ಇಲ್ಲಿ ಕೂಡ ಅದೇ ಸಂಖ್ಯೆಯನ್ನು ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇ ಯಂತ್ರಕ್ಕೆ ಹೋಗುವ. ಇಲ್ಲಿ ನೀವೇನ್ ಮಾಡಬೇಕು, ಯಾವುದನ್ನ ಎ ಆಗಿ ತೆಗೆದುಕೊಳ್ಬೇಕು, 8 ಎ ಆಗಿ ತೆಗೆದುಕೊಳ್ಬೇಕು ಹಾಗೆ 1 ಬಿ ಆಗಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಸೇಮ್ ಫಾರ್ಮುಲಾ ಅಥವಾ ಸೇಮ್ ಸೂತ್ರವನ್ನು ಉಪಯೋಗಿಸಬೇಕು, ಎ ಪ್ಲಸ್ ಬಿ ಮೈನಸ್ 2. ಸೊ ಎ ಎಷ್ಟು, 8 ಪ್ಲಸ್ 1 ಮೈನಸ್ 2. 8 ಪ್ಲಸ್ 1 ಅಂತ ಹೇಳಿದ್ರೆ 9, 9 ಮೈನಸ್ 2 ಇದು ನಮಗೆ 7 ಕೊಡ್ತದೆ. ಇಲ್ಲಿ ಕೂಡ ಅವರು ಅದೇ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇ ಯಂತ್ರದಲ್ಲಿ ನಾವು ಎ ಅನ್ನ 9 ಆಗಿ ತೆಗೆದುಕೊಳ್ಬೇಕು ಹಾಗೆ ಬಿ ಅನ್ನ 11 ಆಗಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಎ ಪ್ಲಸ್ ಬಿ ಮೈನಸ್ 2 ಇದೇ ಸೂತ್ರವನ್ನು ಉಪಯೋಗಿಸಬೇಕು. ಎ ಯ ಜಾಗದಲ್ಲಿ 9, ಬಿ ಯ ಜಾಗದಲ್ಲಿ 11 ಮೈನಸ್ 2. ಸೊ 9 ಪ್ಲಸ್ 11 ಅಂತ ಹೇಳಿದ್ರೆ 20, 20 ಮೈನಸ್ 2 ಅಂದರೆ 18. ಸೊ ನೀವಿಲ್ಲಿ ಕಾಣ್ಬೋದು 18 ಅಂತ ನಮ್ಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾಲ್ಕನೇ ಯಂತ್ರದಲ್ಲಿ ಎ ಯ ಬೆಲೆ 10 ಹಾಗೆ ಬಿ ಯ ಬೆಲೆ 10. ಇದನ್ನ ಈ ಸೂತ್ರದಲ್ಲಿ ಹಾಕಬೇಕು. ಸೊ 10 ಪ್ಲಸ್ 10 ಮೈನಸ್ 2. 10 ಪ್ಲಸ್ 10 ಅಂದರೆ 20 ಮೈನಸ್ 2 ಅಂದರೆ 18 ಕೊಡ್ತದೆ. ಸೊ ನೀವಿಲ್ಲಿ 18 ಕಾಣ್ಬೋದು. ನೆಕ್ಸ್ಟ್ ಕೊನೆಯ ಯಂತ್ರದಲ್ಲಿ ನೀವಿಲ್ಲಿ ಕಾಣ್ಬೋದು ಯಾವುದೇ ಸಂಖ್ಯೆಗಳನ್ನು ಕೊಟ್ಟಿಲ್ಲ. ಅಂದರೆ ನಾವು ಇಲ್ಲಿ ಎ ಯನ್ನು ತೆಗೆದುಕೊಳ್ಬೇಕು ಒಳಸೇರಿಕೆ ಅಥವಾ ಇನ್ಪುಟ್ ಆಗಿ, ಹಾಗೆ ಬಿ ಅನ್ನು ಇನ್ಪುಟ್ ಆಗಿ ತೆಗೆದುಕೊಳ್ಬೇಕು. 2 ಒಳಸೇರಿಕೆಗಳು ಅಥವಾ ಇನ್ಪುಟ್ಗಳು ಎ ಮತ್ತೆ ಬಿ ಆಗಿದೆ. ಸೊ ಆ ರೀತಿ ಆದರೆ ಏನರ್ಥ, ಅದರ ಫಾರ್ಮುಲಾ ಎ ಪ್ಲಸ್ ಬಿ ಮೈನಸ್ 2 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಉತ್ತರವನ್ನು ಕೊಟ್ಟಿಲ್ಲ, ನೀವು ಬರಿಬೇಕು ಎ ಪ್ಲಸ್ ಬಿ ಮೈನಸ್ 2 ಅಂತ ಇಲ್ಲಿ ಬರಿಬೇಕು. ಇದು ಎರಡನೇ ಕ್ವಶನ್ನ ಆನ್ಸರ್. ನೆಕ್ಸ್ಟ್ ಇಲ್ಲಿ ಪುನಃ ಇನ್ನೊಂದು ರೀತಿಯಲ್ಲಿ ಯಂತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವೀಗ ಫಾರ್ಮುಲಾವನ್ನು ಹುಡುಕಬೇಕು ಹಾಗೆ ಸೂತ್ರವನ್ನು ಬರೆದು ಅದರ ಉತ್ತರಗಳನ್ನು ಕಂಡುಹಿಡಿಬೇಕು, ಸರಿಯಾಗಿದೆಯಾ ಅಂತ ನೋಡಬೇಕು. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಒಂದೇ ರೀತಿಯ ವಿಧಾನವನ್ನು ಉಪಯೋಗಿಸಿದ್ದಾರೆ. ಇಲ್ಲಿ ಇನ್ಪುಟ್ ಇದೆ, ಅಂದರೆ ಒಳಸೇರಿಕೆಗಳು ಯಾವುದೆಲ್ಲ ವ್ಯಾಲ್ಯೂವನ್ನು ನಾವು ಸಂಖ್ಯಾ ಯಂತ್ರಕ್ಕೆ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಇರುವಂಥದ್ದು ಔಟ್ಪುಟ್, ಏನು ಫಲಿತಾಂಶ ಬರ್ತದೆ ಅದನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಈಗ ಸಾಲ್ವ್ ಮಾಡಲಿಕ್ಕೆ ಮೊದಲಿಗೆ ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಸೂತ್ರವನ್ನ ಕಂಡುಹಿಡಿಬೇಕು. ಸೊ ಯಾವ ಸೂತ್ರವನ್ನ ಕಂಡುಹಿಡಿತೀರಾ ಅಥವಾ ಹೇಗೆ ಬರೀತೀರಾ ಇಲ್ಲಿ? ಸೊ ಇಲ್ಲಿ ನಾವು ಎ ಇಂಟು ಬಿ
+1 ಎನ್ನುವಂಥ ಸೂತ್ರವನ್ನು ಉಪಯೋಗಿಸ್ಬೋದು. ಇದನ್ನು ಚೆಕ್ ಮಾಡ್ತಾ ಹೋಗುವ ಒಂದೊಂದಾಗಿ. ಸೊ ಮೊದಲ ಯಂತ್ರವನ್ನು ತೆಗೆದುಕೊಳ್ತೇನೆ. ಇಲ್ಲಿ ಎ ಯ ಬೆಲೆ ಎಷ್ಟು? 4 ಆಗ್ತದೆ. ಹಾಗೆ ಬಿ ಯ ಬೆಲೆ 1 ಆಗ್ತದೆ. ನೆಕ್ಸ್ಟ್ ಈ ಸೂತ್ರವನ್ನು ಹಾಕುವ a ಇಂಟು ಬಿ ಪ್ಲಸ್ 1. ಸೊ 4 ಇಂಟು 1 ಪ್ಲಸ್ 1. ಸೊ 4 ಪ್ಲಸ್ 1 ಅಂದರೆ ನಿಮಗೆ 5 ಕೊಡ್ತದೆ. ಇಲ್ಲಿ 5 ಎನ್ನುವಂಥ ಸಂಖ್ಯೆ ಇದೆ. ನೆಕ್ಸ್ಟ್ ಎರಡನೇ ಯಂತ್ರವನ್ನು ತೆಗೆದುಕೊಳ್ಳಿ. ಇಲ್ಲಿ ಎ ಯ ಬೆಲೆ ಎಷ್ಟು? 6. ಹಾಗೆ ಬಿ ಯ ಬೆಲೆ ನಾವು 0 ಅಂತ ತೆಗೆದುಕೊಳ್ಬೇಕು. a ಇಂಟು ಬಿ ಪ್ಲಸ್ 1. 6 ಇಂಟು 0 ಪ್ಲಸ್ 1. 6 ಇಂಟು 0 0 ಪ್ಲಸ್ 1 ಅಂದರೆ ಉತ್ತರ 1. ಸೊ ಇಲ್ಲಿ ನಮಗೆ ಅದೇ ಉತ್ತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಎ ಬೆಲೆ 3 ಹಾಗೆ ಬಿ ಯ ಬೆಲೆ 2 ಅಂತ ತೆಗೆದುಕೊಳ್ಬೇಕು. ಸೇಮ್ ಫಾರ್ಮುಲಾವನ್ನು ಹಾಕಬೇಕು. a ಇಂಟು ಬಿ 3 ಇಂಟು 2 ಪ್ಲಸ್ 1. 3 ಇಂಟು 2 6 ಪ್ಲಸ್ 1 ಅಂದರೆ 7. ಸೊ ಇಲ್ಲಿ ಕೂಡ ನಮಗೆ 7 ಎನ್ನುವಂಥ ಉತ್ತರ ಸಿಕ್ಕಿದೆ. ನೆಕ್ಸ್ಟ್ ಎ ಯ ಬೆಲೆ 10 ಅಂತ ತೆಗೆದುಕೊಳ್ಬೇಕು. ಬಿ ಯ ಬೆಲೆ 3 ತೆಗೆದುಕೊಳ್ಬೇಕು. ಸೇಮ್ ಫಾರ್ಮುಲಾವನ್ನು ಹಾಕಬೇಕು. a ಇಂಟು ಬಿ 10 ಇಂಟು 3 ಪ್ಲಸ್ 1. ಸೊ 30 ಪ್ಲಸ್ 1 ಅಂದರೆ ಇಲ್ಲಿ ನಮಗೆ ಉತ್ತರವಾಗಿ 31 ಅಂತ ಬರ್ತದೆ. ಇಲ್ಲಿ ಅವರು ಉತ್ತರವನ್ನು ಕೊಟ್ಟಿಲ್ಲ. ಸೊ ನೀವು ಅದನ್ನು ಬರೀಬೇಕು. ಸೊ ಇದರ ಉತ್ತರ 31. ನೆಕ್ಸ್ಟ್ ಇಲ್ಲಿ ಕೊನೆಯ ಯಂತ್ರದಲ್ಲಿ ಸಂಖ್ಯೆಗಳನ್ನು ಕೊಟ್ಟಿಲ್ಲ. ಅಂದರೆ ನೀವು ಇದನ್ನು ಎ ಆಗಿಯೇ ತೆಗೆದುಕೊಳ್ಬೇಕು ಇನ್ಪುಟ್, ಇದನ್ನು ಬಿ ಆಗಿಯೇ ತೆಗೆದುಕೊಳ್ಬೇಕು. ಸೊ ಆಗ ನಾವು ಯಾವ ರೀತಿಯಲ್ಲಿ ಬರೀಬಹುದು? a ಇಂಟು ಬಿ ಪ್ಲಸ್ 1 ಅಂದರೆ ಇಲ್ಲಿ ಉತ್ತರ ಎ ಬಿ ಪ್ಲಸ್ 1 ಅಂತ ಆಗ್ತದೆ. ಸೊ ಎ ಬಿ ಪ್ಲಸ್ 1 ಎನ್ನುವಂಥದ್ದು ಉತ್ತರ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಈಗ ನಿಮ್ಮದೇ ಒಂದು ಸೂತ್ರವನ್ನು ಮಾಡಿ ಆ ಸೂತ್ರ ಉಪಯೋಗಿಸಿ ಕೆಲವು ಸಂಖ್ಯಾ ಯಂತ್ರಗಳನ್ನು ಉದಾಹರಣೆಗಳಾಗಿ ಬರೆಯಿರಿ. ಅದನ್ನು ಕಂಡುಹಿಡಿಯಲು ನಿಮ್ಮ ಸಹಪಾಠಿಗಳಿಗೆ ಸವಾಲು ಹಾಕಿ ಅಂತೇಳಿ. ಅಂದರೆ ಇಲ್ಲಿ ಅವರು ಕೊಟ್ಟ ರೀತಿಯಲ್ಲಿ ನೀವು ನಿಮ್ಮದೇ ಆಗಿರುವಂತಹ ಕೆಲವೊಂದು ಸಂಖ್ಯೆಗಳನ್ನು ತೆಗೆದುಕೊಂಡು ಒಂದು ಸೂತ್ರವನ್ನು ರಚಿಸಬೇಕು. ರಚಿಸಿ ಕೆಲವೊಂದು ಇನ್ಪುಟ್ಗಳನ್ನು ಕೊಟ್ಟು ಅದಕ್ಕೆ ಬರುವಂಥ ಔಟ್ಪುಟ್ಗಳನ್ನು ನಿಮ್ಮ ಸಹಪಾಠಿಗಳ ಹತ್ರ ಎಷ್ಟು ಬರ್ತದೆ ಅಂತೇಳಿ ಕಂಡುಹಿಡಿಯಲಿಕ್ಕೆ ಹೇಳಬೇಕು. ಈ ರೀತಿಯ ವರ್ಕ್ಗಳನ್ನು ನೀವು ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ.